ನಂಬಿಕೆ ಫೇಕ್ ಎಕ್ಸ್ಪರ್ಟ್ಸ್ ಮತ್ತು ರೀಬಿಲ್ಡಿಂಗ್ ಟ್ರಸ್ಟ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ಅದು ತಪ್ಪು. ಮೇ ಬಿ ಇನ್ ದರ್ 20s, ಲೇಟ್ 20s, 30s ಅಲ್ಲಿರೋರು ನಮ್ಮ ತಟ್ಟೆ ಒಳಗೆ ಏನೋ ಒಂದು ಆಹಾರ ಬಂದು ಬೀಳಬೇಕು ಆ ಟೈಮ್ಗೆ. ಇವಾಗ ನೋಡಿದ್ರೆ ದಿನ ಬೆಳಗ್ಗೆ ಎದ್ದು ಸೊಪ್ಪು ತಿನ್ನು, ತರಕಾರಿ ತಿನ್ನು ಅಂತಾರಲ್ಲ, ಯಾಕೆ ಆ ಥರ ನಾವು ಎಜುಕೇಟ್ ಮಾಡ್ತಾನೇ ಇರ್ಬೇಕು ಅವ್ರಿಗೆ. ಫಾರ್ ಎಕ್ಸಾಂಪಲ್, ಮಿಲ್ಕ್ ಅಡಲ್ಟ್ರೇಟ್ ಆಗಿದೆ, ರೈಸ್ ಅಡಲ್ಟ್ರೇಟ್ ಆಗಿದೆ. ಯು ಫೈಂಡ್ ಇಂಡಿವಿಜುವಲ್ ಬಾಡಿ. ನಮ್ಮ ಇನ್ನೊಂದು ಮೇಜರ್ ಪ್ರಶ್ನೆ, ಎವ್ರಿ ಬಾಡಿ ನೀಡ್ಸ್ ಎ ಡಿಫ್ರೆಂಟ್ ನ್ಯೂಟ್ರಿಷನಲ್ ತತ್ವ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. We all have different blood group. We all have different fingerprints. ಸೊ ಅದೇ ರೀತಿ ನಮ್ಮ ಬಾಡಿಗೆ ಫುಡ್ ಬೇರೆ ಬೇಕು ಅಂತಲ್ಲ, ಅದು ಹೆಂಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಬೇರೆ ಬೇರೆ. ಇವಾಗ ನೀವು ಅನ್ನ ತಿಂದಾಗ ನಿಮಗೆ 80% ಆಫ್ ದ ಕಾರ್ಬೋಹೈಡ್ರೇಟ್ ಆರ್ ಕ್ಯಾಲೋರಿ ಅಬ್ಸಾರ್ಬ್ ಆಗ್ಬೋದು, ನನಗೆ 70% ಆಗ್ಬೋದು. ಅಂಡ್ ಅದಾದಾಗ ಮೇ ಬಿ ಇಟ್ ಗೆಟ್ ಸ್ಟೋರ್ಡ್. ಅಬ್ಸಾರ್ಪ್ಷನ್ ಒಂದೇ ಅಲ್ಲ, ಡೈಜೆಷನ್, ಅಬ್ಸಾರ್ಪ್ಷನ್ ಅಂಡ್ ಅಸಿಮಿಲೇಷನ್, ಮೂರು ಮುಖ್ಯವಾದಿದೆ. ಅದರಲ್ಲಿ ಅಸಿಮಿಲೇಷನ್ ಏನಿದೆ ಅಂದ್ರೆ ಎಲ್ಲೆಲ್ಲಿ ಹೋಗ್ಬೇಕು. ಇವಾಗ ಒಂದು ಸ್ಟೋರ್ ರೂಮ್ ಇಂದ ಯಾರೋ ಒಬ್ರು ತೆಗೆದ್ಬಿಟ್ಟು ಅದನ್ನ ಓಕೆ ಇದು ಇವ್ರಿಗೆ ಕೊಡಿ ಅಂತ ಏನ್ ಹಂಚ್ತೀವೋ ನಾವು, ಆ ತರ ನಮ್ಮ ಬಾಡಿಲಿ ಹೆಂಗ್ ಅಸಿಮಿಲೇಟ್ ಆಗುತ್ತೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಅಸಿಮಿಲೇಷನ್ ಪ್ರೋಸೆಸ್ ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಬಾಡೀಸ್. ಟಿವಿಲಿ ಸಮಂತ ಸಣ್ಣ ಆದ್ರು ಅಂತ ಅಂದ್ರೆ ನಾವು ಸಣ್ಣ ಆಗ್ತೀವಿ ಅಂತಲ್ಲ ಇಲ್ಲ. ಸೊ ಇಟ್ ಈಸ್ ದಟ್ ನಾವು ಕನ್ಸಲ್ಟ್ ಮಾಡಿ ಶ್ವೇತಾ ಅವ್ರನ್ನ we have to get our chat done. ಖಂಡಿತ. and according to my body report ನಾವು ನಿಮಗೆ ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟ್ ಮೇಲೆ ನೀವು ಬರೀತೀವಿ. ಎಸ್. ಸೊ ನೀವು ಕನ್ಸಲ್ಟೇಷನ್ಗೆ ಹೋದಾಗ್ಲೂ ಸುಮ್ಮನೆ ಮುಖ ನೋಡಿ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಜಾಂಡಿಸ್ಗೆ ನೀವು ಹೋದ್ರಿ ಅಂದ್ರೆ ನಿಮ್ಮ ಕಣ್ಣು, ನಿಮ್ಮ ಉಗುರು ನೋಡಿ ಬ್ಲಡ್ ಟೆಸ್ಟ್ ನೋಡಿ ಕೊಡ್ತಾರೆ. ಅದೇ ರೀತಿ ನೀವು ನ್ಯೂಟ್ರಿಷನಿಸ್ಟ್ ಕನ್ಸಲ್ಟೇಷನ್ಗೆ ಹೋದಾಗ ನಿಮ್ದು ಹೈಟು, ವೆಯ್ಟು, ಏಜು ನೋಡಿ, ನಿಮ್ದು ಬಾಡಿ ಮಾಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿ, ಐಡಿಯಲ್ ಬಾಡಿ ವೆಯ್ಟ್ ಅಂದ್ರೆ ನಿಮ್ಮ ಎತ್ತರ ಮತ್ತು ನಿಮ್ಮ ತೂಕಕ್ಕೆ ನೀವು ಸರಿಯಾಗಿದ್ದೀರಾ ಇಲ್ವಾ ನಿಮ್ಮ ಏಜ್ಗೆ ಅಂತ ಐಡಿಯಲ್ ಬಾಡಿ ವೆಯ್ಟ್ ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಆಮೇಲೆ ಡಯಟ್ ಮಾಡ್ತೀವಿ. ಸೊ ಡಯಟ್ ಕನ್ಸಲ್ಟೇಷನ್ ಅಂದ್ರೆ ಇಟ್ ಈಸ್ ನಾಟ್ 10 minutes. ಇಟ್ ವಿಲ್ ಮಿನಿಮಮ್, ನಾನು ಡಯಟ್ ಕನ್ಸಲ್ಟೇಷನ್ ಮಾಡಿದಾಗ ಇಟ್ ವಿಲ್ ಬಿ ಮಿನಿಮಮ್ ಆಫ್ 45 minutes to 1 hour. ಓಕೆ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡೋದೇ ಹಂಗೆ ಸರ್. ನೀವು 45 minutes and 1 hour ಟೈಮ್ ತಗೊಂಡು ಬರಬೇಕು. ಕೂತ್ಕೊಂಡು ನೀವೇನೇನು ತಿಂತೀರಾ 24 hours ಅಲ್ಲಿ ಅದನ್ನ ನನಗೆ ಹೇಳಿದಾಗ ನಾನು ಅದು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಇದು ತಿಂದ್ರೆ ಹಿಂಗಾಗುತ್ತೆ ಅಂತ ಹೇಳಿ ಅವ್ರು ಕನ್ವಿನ್ಸ್ ಆದ್ಮೇಲೆನೆ ಡಯಟ್ ಚಾರ್ಟ್ ಬರೆಯೋದು. ರೈಟ್. ಸುಮ್ಮನೆ ಬರೆದ್ರೆ ಇಟ್ ಈಸ್ ಅ ವೇಸ್ಟ್, ಬಿಕಾಸ್ ಅದು ಸುಮ್ಮನೆ ಹೋಗ್ಬಿಟ್ಟು ಪೇಪರ್ ಟೇಬಲ್ ಮೇಲೆ ಇರುತ್ತೆ ಅಷ್ಟೇ. ಅಂಡ್ ಇನ್ನೊಂದೇನಂದ್ರೆ ನಮ್ಮ ಜನಗಳು, ಇವಾಗ ಯಾರೋ ಒಬ್ರು ಬರ್ತಾರೆ ವೆಯ್ಟ್ ರಿಡಕ್ಷನ್ಗೆ, ಅವರಿಗೆ ಒಂದು ಡಯಟ್ ಚಾರ್ಟ್ ಬರ್ಕೊಡ್ತೀವಿ ಅನ್ಕೊಳ್ಳಿ, ಅವರ ಇಡೀ ಸಂಸಾರ ಫುಲ್ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ಸೀನಿಯರ್ ಸಿಟಿಸನ್ ಅವ್ರಿಗೂ ಅದನ್ನೇ ಫಾಲೋ ಮಾಡ್ತಾರೆ. ಅದು ತಪ್ಪು. ಅಲ್ಲ, ನಮ್ಮ ಇಂಡಿಯನ್ ತತ್ವನೇ ಅಲ್ವಾ ಮೇಡಮ್, ಒಂದೇ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಅದೇ ಪ್ರಿಸ್ಕ್ರಿಪ್ಷನ್ ನಾವು ಮೆಡಿಕಲ್ಗೂ ಯೂಸ್ ಮಾಡ್ತೀವಿ, ಇನ್ನು ಡಯಟಿಷಿಯನ್ಸ್ ಯೂಸ್ ಮಾಡಲ್ವಾ? ಕರೆಕ್ಟ್. ಸೊ ಅದು ತಪ್ಪು. ಸೊ ಇಟ್ ಇಸ್ ಡಿಫ್ರೆಂಟ್. ಒಬ್ಬೊಬ್ರು ಬಾಡಿ ಕಂಪೋಸಿಷನ್ ಒಂದೊಂಥರ ಇರುತ್ತೆ. ಸೊ ಇಟ್ಸ್ ಅ ಸೀರಿಯಸ್ ಥಿಂಗ್. ನಾವು ಕೊಟ್ಟಂತಹ ಆಕ್ಚುಲಿ ಆಹಾರ ಅದು ಔಷಧಿ, ಅದನ್ನ ನಿನ್ನ ಬಾಡಿಗೆ ಮಾತ್ರ ಸೀಮಿತ. ನೀವು ಇದನ್ನ ಹೇಳ್ತೀರಾ, ಪ್ರಿಸ್ಕ್ರೈಬ್ ಮಾಡ್ತೀರಿ? ಖಂಡಿತ ಹೇಳ್ತೀನಿ. ಬಟ್ ಅಂದ್ರೂ ಜನ ಫಾಲೋ ಮಾಡ್ತಾರೆ. ಮೇಡಮ್, ಈಗ ನೀವು ಹೇಳೋದನ್ನೆಲ್ಲ ತಿನ್ನೋದಕ್ಕೆ ಆಗಲ್ಲ. ಎಕ್ಸಾಂಪಲ್, ನಾವು ಬ್ಯುಸಿ ಇದ್ದೀವಿ, ವಿ ಕ್ಯಾನ್ ನಾಟ್ ಮೇಂಟೈನ್ ದ ಡಯಟ್. ಸೊ ನಾವು ಹೇಳ್ತೀವಿ ಇಟ್ ಈಸ್ ಬೆಟರ್ ಟು ಹ್ಯಾವ್ 1 tablet ಅಲ್ವಾ ಅಂತ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಟ್? ಸೊ ಐ ಆ್ಯಕ್ಚುಲಿ ಕ್ಯೂರೇಟ್ ಹೆಲ್ತ್ ಡ್ರಿಂಕ್ ಪೌಡರ್. ಅಂದರೆ ನಾನು MSc ಮಾಡುವಾಗ ನಮಗೆ ಒಂದು 3 months or 4 months ನಮಗೆ ಎಕ್ಸ್ಪೋಜರ್ ಟು ಫುಡ್ ಟೆಕ್ನಾಲಜಿ ಇರುತ್ತೆ. ಫುಡ್ ಟೆಕ್ನಾಲಜಿ ಅಂದರೆ ಈ ರಿಸರ್ಚ್ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಬಳಕೆ ಮಾಡೋ ಥರ. ಆವಾಗ ನಾನು ಮತ್ತು ನನ್ನ ಇನ್ನಿಬ್ಬರು ಫ್ರೆಂಡ್ಸು ನಾವು ಹೆಲ್ತ್ ಪೌಡರ್ ಅಂದರೆ ಅದರಲ್ಲಿ ಮಿಲೆಟ್ಸು, ಸೀರಿಯಲ್ಲು, ಪಲ್ಸಸ್ಸು ಅಂದರೆ ಎಲ್ಲ ಥರ ದವಸ ಧಾನ್ಯಗಳು, ಡ್ರೈ ಫ್ರೂಟ್ಸು, ಆಮೇಲೆ ಒಣಗಿದ ಆಮ್ಲ ಅಂದರೆ ನಲ್ಲಿಕಾಯಿ ಪೌಡರು, ತುಳಸಿ ಪೌಡರು, ಪಾಲಕ್ ಮೇಥಿ ಪೌಡರ್, ಇಷ್ಟನ್ನು ಹಾಕಿರೋ ಒಂದು ಪೌಡರ್. ಇವಾಗ ಈ ಮಾಲ್ಟ್ ಅಂತೀವಲ್ಲ ಆ ಥರ.
ಸೊ ಮಾಲ್ಟಲ್ಲಿ ಏನಾಗುತ್ತೆ, ಸ್ವಲ್ಪ ಟೇಸ್ಟ್ ಇನ್ಕ್ರೀಸ್ ಮಾಡೋಕ್ಕೆ ಏನಾದರೂ ಸ್ವೀಟ್ನಿಂಗ್ ಏಜೆಂಟ್ ಹಾಕಿರ್ತಾರೆ. ಬಟ್ ನಂದು ಹೆಲ್ತ್ ಪೌಡರಲ್ಲಿ ಆ ಥರ ಇರಲ್ಲ. ಸೊ ಇವಾಗ ಅದನ್ನ ನಾವು ಕಸ್ಟಮೈಸ್ ಟು ಪೇಷಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಸಣ್ಣ ಆಗ್ಬೇಕು, ನೀವು ಸಣ್ಣ ಆಗ್ಬೇಕು ಅಂತ ಬಂದ್ರೆ ನಿಮ್ ಬಾಡಿಗೆ ಎಷ್ಟು ನ್ಯೂಟ್ರಿಯೆಂಟ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ತೀವಿ ಫಸ್ಟ್. ಓಕೆ, ನೀವು ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಹಾಕಲ್ಲ. ಅದ್ರ ಬದಲು ಮೇ ಬಿ ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಈ ಥರದ್ದು ಹಾಕ್ಬಿಟ್ಟು ಫೈಬರ್ ರಿಚ್ ಮಾಡಿ, ಕ್ಯಾಲೋರಿ ಕಡಿಮೆ ಮಾಡಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾರಿಗೋ ಒಬ್ರಿಗೆ ಮಧುಮೇಹ, ಡಯಾಬಿಟಿಸ್ ಇರೋರು ಬರ್ತಾರೆ ಅನ್ಕೊಳ್ಳಿ, ಅವರಿಗೆ ನಾವು ಮೇಥಿ ಸೀಡ್ಸ್ ಹಾಕ್ತೀವಿ, ಆಮೇಲೆ ಫೈಬರ್ ಜಾಸ್ತಿ ಮಾಡ್ತೀವಿ, ಕ್ಯಾಲೋರಿ ಕಡಿಮೆ ಮಾಡ್ತೀವಿ. ಸೊ ಕಸ್ಟಮೈಸ್ ಟು ದೆಮ್. ಇನ್ನೊಂದೇನು ಇವಾಗ ಒಳ್ಳೆ ಇಂಪ್ರೂವ್ಮೆಂಟ್ ಏನಾಗಿದೆ ಪೋಸ್ಟ್ ಕೋವಿಡ್ ಅಂದ್ರೆ, ತೂಕ ಕಡಿಮೆ ಮಾಡೋಕ್ಕಾಗ್ಲಿ ಅಥವಾ ತೂಕ ಜಾಸ್ತಿ ಮಾಡೋಕ್ಕಾಗ್ಲಿ ಅಥವಾ ಏನಾದರೂ ಕೋಮಾರ್ಬಿಡಿಟೀಸ್ ಅಂದ್ರೆ BP, ಶುಗರ್ ಇಲ್ಲದೆ ಹೋದ್ರೂ ಜನ ಡಯಟಿಷಿಯನ್ಸ್ ಹತ್ರ ಬರ್ತಾ ಇದ್ದಾರೆ. ಎಸ್ಪೆಷಲಿ ಯಂಗ್ ಕ್ರೌಡ್, ಮೇ ಬಿ ಇನ್ ದರ್ 20s, ಲೇಟ್ 20s, 30s ಅಲ್ಲಿರೋರು, ದೇ ಆರ್ ಕಮಿಂಗ್. ಏನಕ್ಕೆ ಅಂದ್ರೆ ನಾವು ತಿಂತಾ ಇರೋದು ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗ್ಬೇಕು. ಆರ್ ವಿ ಹ್ಯಾವಿಂಗ್ ಅ ನ್ಯೂಟ್ರಿಷಿಯಸ್ ಪ್ಯಾಲೆಟ್? ಎಲ್ಲಿಂದ ಬಂತು ಈ ಥಾಟು? ಬಿಕಾಸ್ ನಮ್ಮ ಇಂಡಿಯನ್ ಬ್ಲಡ್ ಅಲ್ಲೇ ಇದಿಲ್ಲ. ನಾವು 3 ಹೊತ್ತು ಮುದ್ದೆ, ಒಂದು ರೈಸು, ಒಂದು ಊಟ, ಬೇಸಿಕಲಿ ಊಟ ಇಷ್ಟು ಸಾಕು ಅಂತ ಅನ್ನೋರು. ಸಡನ್ ಆಗಿ ಯಂಗ್ ಕ್ರೌಡ್ಗೆ ಎಲ್ಲಿಂದ ಬಂತು ಈ ಥಾಟ್? ಮೇ ಬಿ ಪೋಸ್ಟ್ ಕೋವಿಡ್ ಅವ್ರಿಗೆ ದೇ ಆರ್ ಬಿಕಮಿಂಗ್ ಮೋರ್ ಡಯಟ್ ಕಾನ್ಶಿಯಸ್. ಡಯಟ್ ಅಂದ್ರೆ ಬರೀ ಸಣ್ಣ ಆಗೋದಲ್ಲ ಸರ್. ಇವಾಗ ನಮ್ಮ ಪಾಪ ರೂರಲ್ ಏರಿಯಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಡಯಟ್ ಅನ್ನೋ 4 ಪದಗಳ ವರ್ಡ್ ಕೇಳಿಸ್ಕೊಂಡ್ರೆ ಸಾಕು ಅದು ತೂಕ ಇಳಿಸೋದು ಅನ್ಕೊಂಡ್ಬಿಟ್ಟಿದ್ದಾರೆ. ನೋ, ಇಟ್ಸ್ ನಾಟ್ ದಟ್. ಇಟ್ಸ್ ಆಕ್ಚುಲಿ ನಾವ್ ಏನ್ ತಿಂತಾ ಇದೀವೋ, ನಾವ್ ಏನ್ ಸೇವಿಸ್ತಾ ಇದೀವೋ ಅದು ನಮ್ ಬಾಡಿ ಕರೆಕ್ಟ್ ಆಗಿದೆಯಾ. ನಾನು ಹೇಳ್ದಂಗೆ ಬರೀ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ವೈಟಮಿನ್, ಮಿನರಲ್ಸ್, ಅದು ಕೂಡ ನಮ್ ಬಾಡಿಗೆ ಸಿಗ್ತಾ ಇದೆಯಾ ಕರೆಕ್ಟ್ ಆಗಿ. ಯಾಕೆಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಈಗ ಒಂದು 10 ವರ್ಷದ ಕೆಳಗೆ ಹಾಸ್ಪಿಟಲ್ಸ್ ಅಲ್ಲಿ ಸೋಡಿಯಂ ಕಡಿಮೆ ಆಯ್ತು, ಪೊಟ್ಯಾಷಿಯಂ ಕಡಿಮೆ ಆಯ್ತು ಅಂತ ಅಡ್ಮಿಟ್ ಆಗೋದು ತುಂಬಾ ಕಡಿಮೆ ಇತ್ತು. ಯಾರು ಅಡ್ಮಿಟ್ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ಅಟ್ಲೀಸ್ಟ್ ಒಂದು 10% ದೇ ಆರ್ ಗೆಟಿಂಗ್ ಅಡ್ಮಿಟೆಡ್ ಫಾರ್ ಲೆಸ್ ಸೋಡಿಯಂ ಅಂಡ್ ಲೆಸ್ ಪೊಟ್ಯಾಷಿಯಂ. ಸೊ ಸೋಡಿಯಂ ಪೊಟ್ಯಾಷಿಯಂ ಅಂದ್ರೇನೆ ಏನು ಅಂತ ಎಷ್ಟೋ ಜನ ಗೊತ್ತಿಲ್ಲ. ಸೊ ಅಂತವ್ರಿಗೆ ನಾವು ಎಜುಕೇಟ್ ಮಾಡಿ ಹೇಳ್ಬೇಕು, ಹಿಂಗಾಗುತ್ತೆ, ಇದು ತಿಂದಾಗ ಹಿಂಗಾಗುತ್ತೆ, ತಿಂದೇದಾಗ ಹಿಂಗಾಗುತ್ತೆ ಅಂತ. ಸೊ ಹಂಗಾಗಿ ಯಂಗ್ ಕ್ರೌಡ್ ಅಲ್ಲಿ ದೇವ್ ಗಾಟ್ ದಟ್ ಮೈಂಡ್ ಸೆಟ್. Okay, we'll meet a nutritionist just to know whether we are having a nutritious food. Very nice. Or a balanced diet. Okay. Anta. And and ಇನ್ನೊಂದೇನಂದ್ರೆ they don't want to have a full thali. Because ಇಬ್ರು ವರ್ಕಿಂಗ್ ಇರ್ತಾರೆ. And I think nowadays ಹಿಂದಿನ ಕಾಲದ ತರ ಹೆಣ್ಮಕ್ಳು ಅಷ್ಟು ಬೆಳಗ್ಗೆ ಎದ್ದು 2-3 ತರ ಅಡಿಗೆ ಮಾಡೋದು ಕಡಿಮೆ ಆಗ್ಬಿಟ್ಟಿದೆ ಅನ್ಕೋತೀನಿ. ಸೊ ಅವರಿಗೆ ದೇ ವಾಂಟ್ ಇಟ್ ಇನ್ಸ್ಟೆಂಟ್. ಸೊ ಅವಾಗ ಈ ಹೆಲ್ತ್ ಡ್ರಿಂಕ್ ಪೌಡರ್ಸ್ ಉಪಯೋಗಕ್ಕೆ ಬರುತ್ತೆ. ಇಟ್ಸ್ ಜಸ್ಟ್ ಶೇಕ್ ತರ ಮಾಡ್ಕೋಬಹುದು, ಅಥವಾ ಗಂಜಿ ತರ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗ್ಬೋದು. ಸೊ ವೆನ್ ಇಟ್ ಇಸ್ ಕಸ್ಟಮೈಸ್ ಟು ದ ಪೇಷಂಟ್ ಅಂದ್ರೆ ಆರ್ ದ ಪರ್ಸನ್, ಪೇಷಂಟ್ ಅಂತ ತಗೊಳ್ಬಾರ್ದು ನಾನು, ಪರ್ಸನ್, ಇಂಡಿವಿಜುವಲ್. ಒಂದು ಮನುಷ್ಯಂಗೆ ಎಷ್ಟು ಬೇಕೋ ನ್ಯೂಟ್ರಿಷನ್ ಅಷ್ಟು ಕಸ್ಟಮೈಸ್ ಮಾಡಿ ನಾವು ಮಾಡಿರುವಾಗ ಇಟ್ ವಿಲ್ ಸಬ್ಸ್ಟಿಟ್ಯೂಟ್ ದೆಮ್ ವಿತ್ ದ ನ್ಯೂಟ್ರಿಷನ್. ಸೊ ಮ್ಯಾಂಡೇಟರಿ ನೀವೇನು ಹೇಳ್ತೀರಿ, ಯು ಶುಡ್ ಹ್ಯಾವ್ ದಟ್ ಪ್ರಿಸ್ಕ್ರೈಬ್ಡ್ ಒನ್ ಮೆಡಿಸಿನ್ ಅಟ್ ಲೀಸ್ಟ್. ನಿಮ್ಮ ಮಿನರಲ್ಸ್ ಮತ್ತೆ ಮೆಡಿಸಿನ್ ಅಲ್ಲ, ಆಹಾರ. ಓಕೆ, ನಿಮ್ಮ ಆಹಾರವನ್ನು ಮೆಡಿಸಿನ್ ಆಗಿ ಬಳಸಿ ಅಂತ. ಇಲ್ಲ, ಮೆಡಿಸಿನ್ ಅನ್ಬಾರ್ದು ಸರ್. ಆಹಾರ ಇಸ್ ನಾಟ್, ಆಹಾರ ಜೀವ. ಆಹಾರ ಇಸ್ ಅ ಜೀವ, ಇಟ್ಸ್ ಔಷಧಿ ಅಲ್ಲ ಅದು. ಈ ಆಹಾರ ಜೀವ, ಈ ಡಯಟ್ ಅನ್ನೋ ಒಂದು ಥಾಟ್ ಅಲ್ಲಿ ಅಥವಾ ಈ ರಾಂಗ್ ಥಾಟ್ಸ್ ಗಳನ್ನ ತಗೊಂಡು ಯಾವ್ದಾದ್ರು ಪೇಷಂಟು ತುಂಬಾ ಕೆಟ್ಟ ಮಟ್ಟಕ್ಕೆ ಜೀವನ ಹಾಳು ಮಾಡ್ಕೊಂಡಿರೋದು ನೀವು ನೋಡಿದೀರಾ? ನಾನು ಹೇಳಿದ್ನಲ್ಲ ಸರ್, IBS. ಅವ್ರಿಗೆ ಕೊಲೊನೋಸ್ಕೋಪಿ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಯ್ತು ಎಷ್ಟು ರಪ್ಚರ್ ಆಗಿದೆ ಸ್ಕಿನ್ ಒಳಗಡೆ ಅಂತ. ಬಿಕಾಸ್ ಹಸುಗಳು ತಿಂದು ಜೀರ್ಣಿಸೋದನ್ನ ನಾವು ಮನುಷ್ಯರು ತಿಂತೇವೆ ಅಂದ್ರೆ ಕಷ್ಟ. ನೀವು ಈಗ ಹಸಿ ಸಲಾಡ್ ಅನ್ನ ರೆಕಮೆಂಡ್ ಮಾಡ್ತೀರಾ, ಸಂಪೂರ್ಣವಾಗಿ ನಿಷಿದ್ಧ? ರೆಕಮೆಂಡ್ ಮಾಡ್ತೀವಿ,
ತಿನ್ಬೇಕು ಅದನ್ನ, ಅದ್ರ ಜೊತೆಗೆ ಬೇರೆನೂ ತಿನ್ಬೇಕು ಸರ್. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ತುಪ್ಪದಲ್ಲಿ ಕರ್ದಿರೋ ಜಿಲೇಬಿ ತಿಂತೀರಾ ಅನ್ಕೊಳ್ಳಿ, ಕೈನ ಹಂಗೆ ತೊಳೆದ್ರೆ ಜಿಡ್ಡು ಉಳ್ಕೊಳುತ್ತಲ್ವಾ, ಅದಕ್ಕೆ ಸೋಪ್ ಬೇಕೇ ಬೇಕು. ಹಂಗೆ ನಮ್ಮ ಬಾಡಿಗೂ ಅಷ್ಟೇ ಫ್ಯಾಟ್ ಅಂಶ ಬೇಕೇ ಬೇಕು. ಫ್ಯಾಟ್ ಅಂಶ ಇಲ್ಲದೆ ಹೋದ್ರೆ ಎಷ್ಟೊಂದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್, ಮಿನರಲ್ಸ್ ಅಂದ್ರೆ ವೈಟಮಿನ್ ಮಿನರಲ್ ಜೀರ್ಣಕ್ಕೆ ಫ್ಯಾಟ್ ಬೇಕಾಗಿರೋ ಅಂತ ವೈಟಮಿನ್ ಮಿನರಲ್ಸು ಜೀರ್ಣನೇ ಆಗಲ್ಲ. ಇಟ್ ವಿಲ್ ಜಸ್ಟ್ ಗೋ ಟು ದ ಫ್ಲಶ್ ಅಷ್ಟೇ. ಸೊ ಅದಕ್ಕೆ ಫ್ಯಾಟ್ ಬೇಕು. ಹಂಗನ್ಬಿಟ್ಟು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಬರೀ ಸಲಾಡ್ನ ಬೌಲ್ಗೆ ಹಾಕೊಂಡು ತಿಂದರೆ ಇಟ್ ವಿಲ್ ಹ್ಯಾವ್ ಅ ಅಡ್ವರ್ಸ್ ಎಫೆಕ್ಟ್. What is the difference between the clinical and community? Okay. ಕ್ಲಿನಿಕಲ್ ನ್ಯೂಟ್ರಿಷನ್ ಅಂದರೆ ಇಟ್ ಈಸ್ ಮೋರ್ ಆಫ್ ಥೆರಪಿಟಿಕ್. ಅಂದರೆ ಒಂದು ಮನುಷ್ಯ ಇವಾಗ ಹುಷಾರಿಲ್ಲದೆ ಇದ್ದಾಗ ಅವರು ಮೆಡಿಸಿನ್ ಜೊತೆಗೆ ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಐ ಮೀನ್ ಹೆಲ್ತ್ ಇಶ್ಯೂಯಿಂದ ಆಚೆ ಬರೋಕ್ಕೆ. ಸೊ ದಿಸ್ ಇಸ್ ಕ್ಲಿನಿಕಲ್. Right. Okay, so it includes a normal physiological change of during pregnancy and lactation also. Though pregnancy and lactation is not a disease, it is a very prominent change in the life cycle. ಅದೂ ಕ್ಲಿನಿಕಲ್ ನ್ಯೂಟ್ರಿಷನಲ್ಲೇ ಬರುತ್ತೆ. ಅದಕ್ಕೂ ದಟ್ ಈಸ್ ಕಾಲ್ಡ್ ಕ್ಲಿನಿಕಲ್ ನ್ಯೂಟ್ರಿಷನ್. ಕಮ್ಯುನಿಟಿ ನ್ಯೂಟ್ರಿಷನ್ ಅಂದರೆ ಇಟ್ ಈಸ್ ಮೋರ್ ಆಫ್ ಎಜುಕೇಟಿಂಗ್ ಪೀಪಲ್ in different platforms. Right. Like for example, it might be a Anganwadi, it might be a rural. The need of ಪೌಷ್ಟಿಕತೆ. ಹೌದು, ಪೌಷ್ಟಿಕತೆ ನಿಮ್ಗೆ ಯಾಕೆ ಬೇಕು, ಯಾಕೆ ಹಿಂದೆ ಉಳಿದಿದೀವಿ ನಾವು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಹಳ್ಳಿಗೆ ಹೋಗ್ಬಿಟ್ಟು ಬ್ಲಡ್ ಕ್ಯಾಂಪ್ ಮಾಡ್ತೀವಿ. ಸೊ ಏನು 1,000 ಜನ ಬರ್ತಾರೆ ಬ್ಲಡ್ ಕೊಡಕ್ಕೆ. ಆದ್ರೆ ಅದರಲ್ಲಿ ಸುಮಾರು ಜನ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಅನಿಮಿಯಾ ಇರ್ತಾರೆ ಅವ್ರಿಗೆ. ಸೊ ಒಂದು ಬ್ಲಡ್ ಕ್ಯಾಂಪ್ ಆದ್ಮೇಲೆ ಒಂದು ಅರ್ಧ ಗಂಟೆ ನ್ಯೂಟ್ರಿಷನ್ ಬಗ್ಗೆ ಅವ್ರಿಗೆ ಹೇಳಿ, ಸೊಪ್ಪು ತರಕಾರಿ ತಿನ್ನಿ ದಿನಾಗ್ಲೂ, ಆಮೇಲೆ ಹಣ್ಣು ತಿನ್ನಿ. ನೀವು ಎಷ್ಟು ಹೇಳಿದ್ರು ನಮ್ಮ ತಲೆಗೆ ಹೋಗಲ್ರಿ ಮೇಡಮ್. ಏನಾಗುತ್ತೆ, ಮೇಡಮ್ ಏನೇ ಹೇಳೋಗ್ತಾರೆ, ದಿನ ತಿನ್ನೋಕ್ಕಾಗತ್ತೇನ್ರಿ? ಅದೇನೆ ನಮ್ಮ ಭಾಷೆನೇ ಇದು. ದಿನ ತಿನ್ನೋಕ್ಕಾಗತ್ತೆ? ಅದು ಹೇಳ್ತಾರೆ ಮೇಡಮ್ಗೆ. ಏನು ಮೇಡಮ್ ಹೇಳ್ತಾರೆ, ಮೇಡಮ್ ಚೆನ್ನಾಗಿದ್ದೀರಿ ಮೇಡಮ್, ಚೆನ್ನಾಗಿದೆ, ನಾವು ಕೇಳಿದ್ದೀವಿ ಅಂತ ಅಂತಾರೆ. ಬಟ್ ಅದು ಮಾಡೋಕ್ಕೆ ಒಂದು ಬಾಡಿ ಒಗ್ಗಲ್ಲ, ಎರಡನೇದು ಮೈಂಡ್ ಸೆಟ್ ಒಗ್ಗಲ್ಲ. ಮೈಂಡ್ ಸೆಟ್ಗೆ ಹೆಂಗೆ ನಾವು ಫಿಕ್ಸ್ ಆಗಿದ್ದೀವಿ ಅಂತಂದರೆ, ನಮ್ಮ ತಟ್ಟೆ ಒಳಗೆ ಏನೋ ಒಂದು ಆಹಾರ ಬಂದು ಬೀಳಬೇಕು, ಆ ಟೈಮಿಗೆ ನನ್ನ ಹೊಟ್ಟೆ ತುಂಬಬೇಕು. ಇದನ್ನು ಬಿಟ್ಟರೆ ನಾವಿನ್ನೂ ಅದನ್ನು ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ. ದ ಫ್ಯಾಕ್ಟ್ ದಟ್ ನನ್ನ ಬಾಡಿಲಿ ನೀವು ಹೇಳುವಂತಹ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಕಮ್ಮಿ ಇದೆ ಅಂತ. ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿಲ್ಲ, ನಾನು ಆಸ್ಪತ್ರೆಗೆ ಹೋಗಿಲ್ಲ, ನನಗೇನು ಆಗಿಲ್ಲ. ಇವಾಗ ನೋಡಿದ್ರೆ ದಿನ ಬೆಳಗ್ಗೆ ಎದ್ದು ಸೊಪ್ಪು ತಿನ್ನು, ತರಕಾರಿ ತಿನ್ನು ಅಂತಾರಲ್ಲ, ಯಾಕೆ? ಸೊ ಇವಾಗ ಲಾಸ್ಟ್ ಇಯರ್ ಮಿಲೆಟ್ ಇಯರ್ ಇತ್ತು. ನಮ್ಮ ಮೋದಿಜಿಯವರು ಮಿಲೆಟ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಮಿಲೆಟ್ ಯೂಸ್ ಮಾಡಬೇಕು ಅಂತ ಭಾರತಾದ್ಯಂತ ಇತ್ತು. ಅದು ಗೊತ್ತಿರ್ಬೇಕು ನಿಮಗೆ. ಸೊ ಅವಾಗಿಂದ ಸ್ವಲ್ಪ ಜನಗಳು ಮಿಲೆಟ್ ಬಿಸ್ಕೆಟ್, ಮಿಲೆಟ್ ಚಿಪ್ಸು, ಮಿಲೆಟ್ ಡ್ರಿಂಕು, ಬರೀ ಮಿಲೆಟ್ದೆ ಎಲ್ಲಾ ಕಡೆ. ಮಿಲೆಟ್ ಸ್ಟೋರ್ ಅಂತಾನೆ ಒಂದು ದೊಡ್ಡದು ತೆಗೆದು ಬಿಟ್ಟಿರ್ತಾರೆ. ಐ ಮೀನ್ ಇಟ್ಸ್ ಲೈಕ್ McDonald's restaurant, organic hotels, organic restaurants. Yes. And correct. So ಆ ಥರ ನಾವು ಎಜುಕೇಟ್ ಮಾಡ್ತಾನೆ ಇರ್ಬೇಕು ಅವ್ರಿಗೆ. ಫಾರ್ ಎಕ್ಸಾಂಪಲ್ ಹಳ್ಳಿಲಿ ಮೇ ಬಿ ಹೆಣ್ಮಕ್ಳಿಗೆ ನಾವು ಹೇಳಿದಾಗ, ಇವಾಗ 2 ದಿನಕ್ಕೆ ಒಂದ್ಸತಿ ನೀವು ಸೊಪ್ಪು ಮಾಡಲೇಬೇಕು. ಅದು ನಿಮಗೂ ಒಳ್ಳೇದು, ನಿಮ್ಮ ಮಕ್ಳಿಗೂ ಒಳ್ಳೇದು, ನಿಮ್ಮ ಗಂಡಂದಿರಿಗೂ ಒಳ್ಳೇದು, ಮತ್ತೆ ನಿಮ್ಮ ಮನೇಲಿರೋ ವೃದ್ಧರಿಗೂ ಒಳ್ಳೇದು. ಮೇಡಮ್, ನಾನು ಯಾಕೆ ಇದನ್ನು ಮತ್ತೆ ಕೇಳ್ತಾ ಇದ್ದೀನಿ ಅಂತ, ಸಾರಿ ಟು ಬಾದರ್ ಯು, ಬಟ್ ಒಂದು ನನಗೆ ತುಂಬ ಕಾಡ್ತಾ ಇರೋದು, ದೇಶದಲ್ಲಿ ಯುವಕರಿಗೆ ಸಿಗರೇಟ್ ಸೇದಬೇಡಿ, ಎಂಡ ಕುಡಿಬೇಡಿ, ಗಾಂಜಾ ಸೇದಬೇಡಿ ಅಂತ ಅಂದ್ರೆ ಅವ್ರ ಮಾತು ಕೇಳಲಿಲ್ಲ. ನಿನ್ನ ಬಾಡಿ ಲೈವಾಗಿ ಹಾಳಾಗ್ತಾ ಇದೆ ಕಣೋ, ಸುಟ್ಟೋಗ್ತಿದೆ, ಆಮೇಲೆ ನೋಡು ಕ್ಯಾನ್ಸರ್ ಬಂದು ಹೆಂಗೆ ಸಾಯ್ತವ್ರೆ ನೋಡು ಅಂತ ಸಿನಿಮಾ ಹಾಕೋದ್ಕಿಂತ ಮುಂಚೆಗೆ ದೊಡ್ಡ ಸ್ಕ್ರೀನಲ್ಲಿ ತೋರಿಸ್ತೀವಿ. ಆದ್ರೂ ನಾನು ಸತ್ರೂ ಪರವಾಗಿಲ್ಲ ಅಂತೇಳಿ ಸಿಗರೇಟ್ ಸೇದುವಂತಹ ಜಾಗದಲ್ಲಿ ನಾವಿದ್ದೀವಿ. ಆ್ಯಂಡ್ ನೀವೀಗ ಸೊಪ್ಪು ತಿನ್ನು ನಿನ್ಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ವೈ ಶುಡ್ ಐ ಟೇಕ್ ಇಟ್? ಹೌದು, ಖಂಡಿತ ತಗೊಳ್ಳಲ್ಲ ಸರ್. ಅದು ತಗೊಳ್ಳಲ್ಲ ಎಷ್ಟೊಂದು ಜನ. ನೀವ್ ಹೇಳ್ದಂಗೆ ಯುವಕರು ತಗೊಳ್ಳಲ್ಲ. ಮತ್ತೆ ಅವ್ರಿಗೆ ಸೊಪ್ಪಿಗಿಂತ ಗೋಬಿ ಮಂಚೂರಿನೇ ಟೇಸ್ಟ್ ಬರುತ್ತೆ. ಸೊ ಅದು ತಿನ್ನೋಣ ಅನ್ಸುತ್ತೆ, ಚಿಪ್ಸ್ ತಿನ್ನೋಣ ಅನ್ಸುತ್ತೆ. ಹೌದು. ವೈ ದಿಸ್ ಕ್ರೇವಿಂಗ್ ಕಮ್ಸ್ ಫ್ರಮ್? ವೇರ್ ಇಸ್ ದಿಸ್ ಕ್ರೇವಿಂಗ್ ಕಮ್ ಫ್ರಮ್? ಐ ಮೀನ್ ಇಟ್ ಈಸ್ ಹ್ಯಾಬಿಚುಯೇಟೆಡ್. ಅವರ ಹ್ಯಾಬಿಟ್ ಹೆಂಗಿರುತ್ತೋ ಹಂಗೆ. ಸೊ ನಾವ್ ಹೇಳೋದೇನಂದ್ರೆ, ಅಟ್ಲೀಸ್ಟ್ ಮನೇಲಿ ಮಾಡಿದಾಗ, ಮನೆ ಊಟ ಮಾಡುವಾಗ ಎಲ್ಲ ಇರೋ ತರ ತಿನ್ಬೇಕು ಅವರು.
ಓಕೆ, ಅದರಿಂದ ಏನನ್ನ ಕ್ರೇವಿಂಗ್ ಕಮ್ಮಿ ಆಗ್ಬೋದಾ? ಕ್ರೇವಿಂಗ್ ಕಮ್ಮಿ ಆಗಲ್ಲ, ಅದರಿಂದ ಕ್ರೇವಿಂಗ್ ಏನು ಕಮ್ಮಿ ಆಗಲ್ಲ. ಬಟ್ ಅಗೇನ್ ಅವಾಗ ನಾವೇನ್ ಮಾಡ್ಬೇಕು, ಅವ್ರಿಗೆ ಮನೇಲಿ ಹೆಂಗ್ ಮಾಡ್ಬೋದು ಅದನ್ನ ಬೆಸ್ಟ್ ಟೇಸ್ಟ್ ಯು ಮೇಕ್ ಇಟ್ ಅಂತ ವಿ ಹ್ಯಾವ್ ಟು ಕೀಪ್ ಆನ್ ಎಜುಕೇಟಿಂಗ್. ಬಟ್ ನೀವ್ ಹೇಳ್ದಂಗೆ ನಾವು ಎಜುಕೇಟ್ ಮಾಡಿದ್ರು ಈ ಕಿವಿಲ್ ಕೇಳಿಸ್ಕೊಂಡು ಆ ಕಿವಿಲ್ ಬಿಡೋರೇ ಜನ ಜಾಸ್ತಿ. ಅಂಟಿಲ್ ಅನ್ಲೆಸ್ ನೀನೊಬ್ಬ ಪೇಷಂಟ್ ಆಗೋವರೆಗೂ ನಿನ್ಗೆ ರೆಸ್ಪಾನ್ಸಿಬಿಲಿಟಿ ಬರೋದಿಲ್ಲ ಆರೋಗ್ಯದ ಬಗ್ಗೆ. ಇವಾಗಿನ ಯುವಕರಲ್ಲಿ ವೈಟಮಿನ್ B12 ಡಿಫಿಷಿಯನ್ಸಿ ತುಂಬಾ ಕಾಡ್ತಾ ಇದೆ. ಯಾಕೆ? ಯಾಕಂದ್ರೆ ಅವರು ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಸೊ ನೀವು ಯಾರ ಬಾಡಿ ಚೆಕ್ ಮಾಡಿದ್ರು B12 ಕಮ್ಮಿ ಇದೆ? ಆಲ್ಮೋಸ್ಟ್ ವೈಟಮಿನ್ B12 ಅಂಡ್ ವೈಟಮಿನ್ ಡಿ ಅಂಡ್ B12. ಸೊ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಫಸ್ಟ್ ನಾನು ಅವ್ರ ಸಿಂಪ್ಟಮ್ ಏನಾಗುತ್ತೆ ಅಂತ ಹೇಳ್ತೀನಿ. ಜಾಯಿಂಟ್ ಪೇನು, ಬೆಳಗ್ಗೆ ಎದ್ದಾಗ ಜುಮ್ ಅನ್ಸೋದು, ಮತ್ತೆ ತಲೆನೋವು. ಜುಮ್ ಅನ್ನೋದು ಅಂದ್ರೆ ತಲೆಯಲ್ಲಿ ಇಲ್ಲ, ಕೈ ಎಲ್ಲ ಜುಮ್ ಅನ್ನೋದು, ಜೋಮ್ ಹಿಡಿಯೋ ತರ, ಕೈಯ ಕಾಲ ಎರಡು. ಆಮೇಲೆ ಇದು B12ಗೆ ತಲೆನೋವು ಬರೋದು, ಆಮೇಲೆ ಯಂಗ್ ಏಜ್ಗೆ ಮಂಡಿ ನೋವು ಬರೋದು, ಆತರ ಎಲ್ಲ ಆಗುತ್ತೆ. ಆಲ್ಮೋಸ್ಟ್ ಇವತ್ತಿನ ಯುವಕರು ಡಿಪ್ರೆಷನ್ ಅಲ್ಲಿ ಇದೀವಿ ನಾವು. ಡಿಪ್ರೆಷನ್ ಅಲ್ಲಿ ಇದೀವಿ. ಅದನ್ನ ನಾವ್ ಹೆಂಗ್ B12 ಕಮ್ಮಿ ಅಂತ ಹೇಳೋದು? ಅಲ್ಲ, ಡಿಪ್ರೆಷನ್ ಅಲ್ಲಿ ಇದಾರೆ, ಬಟ್ ಅದನ್ನ ನಾವು ಲ್ಯಾಬಲ್ ಚೆಕ್ ಮಾಡ್ಬೇಕಾಗುತ್ತೆ. ಬಟ್ ಅದಕ್ಕೋಸ್ಕರನೇ ದವಸ ಧಾನ್ಯಗಳು, ಸೀಸನಲ್ ಫ್ರೂಟ್ಸ್, ಸೊಪ್ಪು, ತರಕಾರಿ ಇವೆಲ್ಲ ತಿಂದಾಗ ಆಬ್ವಿಯಸ್ಲಿ ನಮ್ಗೆ ಆಚೆ ಕಡೆಯಿಂದ ಜುಲೈಯಲ್ಲಿ ಕಲ್ಲಂಗಡಿ ಹಣ್ಣು ಮಾರ್ತಾ ಇದ್ದಾರೆ. ಅದನ್ನ ನಾವು ತಿಂತಾ ಇದೀವಿ. ಇದು ಸೀಸನಲ್ ಫ್ರೂಟ್ ಅಂತ ಅನ್ಕೊಂಡಿದೀವಿ. ಖಂಡಿತ ಇಲ್ಲ, ಮೇವರೆಗೆ ಅಷ್ಟೇ ಸೀಸನಲ್ ಫ್ರೂಟ್. ಇವನ್ ಮೇನು ಇಲ್ಲ, ಏಪ್ರಿಲ್. ಸೊ ಏನು ಅಂದ್ರೆ ಇವಾಗ ಯುವಕರಿಗೆ ನಾವು ಹೇಳಿದ್ರೆ ಗೊತ್ತಾಗಲ್ಲ. ಅದು ಅವರು ನಾನು ಯಾಕೆ ತಿನ್ಬೇಕು ಊಟನ? ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ತಗೋತೀನಿ, ವೈಟಮಿನ್ B12 ಬರುತ್ತೆ. ಹೌದು ಬರುತ್ತೆ, ಕರೆಕ್ಟ್. ಬಟ್ ಬಂದ್ಮೇಲೆ ಅದನ್ನ ಮೇಂಟೈನ್ ಮಾಡಕ್ಕಾದ್ರೂ ಏನಾದ್ರು ತಿನ್ಬೇಕು ತಾನೆ ನೀವು. ಪ್ರತಿ ಸತಿ ಇಂಜೆಕ್ಷನ್ ತಗೊಳಕ್ಕಾಗಲ್ಲ. ಯಾಕೆ ತಗೊಳಕ್ಕಾಗಲ್ಲ? ಇಲ್ಲ, ಪ್ರತಿ ಸತಿ ಇಂಜೆಕ್ಷನ್ ತಗೊಂಡ್ರೆ ನಿಮ್ ಬಾಡಿ ಅಡಿಕ್ಟ್ ಆಗೋಗುತ್ತೆ ಅದಕ್ಕೆ. ನೀವು ಅದನ್ನ ತಿಂದ್ರೂ ಬಾಡಿ ಅಬ್ಸರ್ವ್ ಮಾಡಲ್ಲ, ಸೊ ಅಸಿಮಿಲೇಟ್ ಮಾಡಲ್ಲ. ನಾನು ಹೇಳ್ದೆ ನಿಮ್ಗೆ, ಅಸಿಮಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್ ಅಂತ. ಸೊ ಅದು ಆಗದೇದಾಗ ಇವಾಗ ನೀವು ಬೆಳಗ್ಗೆ ಆಫೀಸ್ಗೆ ಹೋಗಿ ನಿಮ್ ಸ್ಟೋರ್ ರೂಮ್ ನ ತೆಗಿತೀರಾ, ಎಲ್ಲರಿಗೂ ಕೆಲಸ ಕೊಡ್ಬೇಕು ಏನೇನು ಅಂತ. ಸೊ ಅವಾಗ ನೀವು ಫಸ್ಟ್ ಬೆಳಗ್ಗೆನೆ ಫುಲ್ ಆಕ್ಟಿವ್ ಆಗಿ ನೀವು ಹೇಳ್ಬಿಟ್ರೆ, ಹೌದಪ್ಪ ನೀನ್ ಇದ್ ಮಾಡು ಅಂತ ಥ್ರೂ ಔಟ್ ದ ಡೇ ಅವ್ರು ಮಾಡ್ತಾರೆ. ಅದೇ ತರ ನಮ್ ಬಾಡಿಗೂ ಅಸಿಮಿಲೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್. ಸೊ ಕಿಡ್ನಿಗೆ ಏನ್ ಮಾಡ್ಬೇಕು, ಗಾಲ್ ಬ್ಲಾಡರ್, ಲಿವರ್ ಎಲ್ಲ ಅದ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ನಾವು ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಇವಾಗ ಯುವಕರಿಗೆ ಐ ಥಿಂಕ್ ತುಂಬಾನೇ ಬೇಕು. ನಾವು ಅವಾಗಿಂದ ಎಲ್ಲಿ ಮಿಸ್ ಆಯ್ತು ಅಂತ ಅಂದ್ರೆ ನೀವು ಹೇಳೋ ಪ್ರಕಾರ ಅವರು ತಿನ್ನುವಂತ ಆಹಾರದಲ್ಲಿ B12 ಮಿಸ್ ಆಯ್ತು ಅಂತ? ಇಲ್ಲ, ಇವಾಗ ಎಲ್ಲಾ ಆಹಾರನೂ ಪೊಲ್ಯೂಟ್ ಆಗ್ಬಿಟ್ಟಿದೆ ಸರ್. That is a different subject altogether. Yes, that is. I think we have to do one more podcast for that. Right. But ಆಯ್ತು, ಪೊಲ್ಯೂಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅದರಲ್ಲೇ ಏನು ಚೆನ್ನಾಗಿ ಸಿಗುತ್ತೋ ಅದನ್ನ ಸ್ವಲ್ಪ ನಾವು ಸೇವಿಸಬೇಕು. ನನ್ನ ಇನ್ನೊಂದು ಪ್ರಶ್ನೆ, ಎಷ್ಟು % ಪೊಲ್ಯೂಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ನ್ಯೂಟ್ರಿಷನ್ಸ್? ಮೋರ್ ದೆನ್ 50% ಆಗಿದೆ ಸರ್. ಮೋರ್ ದೆನ್ 50% ಇನ್ ಎವ್ರಿ ಐಟಮ್. ಅಂಡ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ರೂರಲ್ ಸೈಡಲ್ಲಿ ಏನೇನೋ ಯೂಟ್ಯೂಬ್ ನೋಡ್ತಾರೆ ಅವರು ಪಾಪ. ಅಕ್ಕಿನೂ ಪ್ಲಾಸ್ಟಿಕ್ಕು, ಕ್ಯಾಬೇಜು ಪ್ಲಾಸ್ಟಿಕ್ಕು, ಎಲ್ಲಾನು ನಿಲ್ಲಿಸ್ಬಿಡ್ತಾರೆ ಎಷ್ಟೊಂದು ಜನ. ನಾನು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕಮ್ಯುನಿಟಿ, ಇಟ್ ವಾಸ್ ಅ ವೆರಿ ರೂರಲ್ ಏರಿಯಾ, ರೂರಲ್ ವಿಲೇಜ್, ಅಲ್ಲಿ ಏನೋ ಒಂದು ಪ್ರೊಫೈಲ್ ಆಕ್ಸೆಸ್ ಪ್ರೋಗ್ರಾಮ್ ಮಾಡಕ್ ಹೋದಾಗ ಅವರು ಯಾರು ಅಕ್ಕಿನೇ ಒಂಥರ ಇಟ್ ಇಸ್ ಫುಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಅಂತ. ಸೊ ಆತರ ಐ ಮೀನ್ ತುಂಬಾ ತಪ್ಪುನು ತೋರಿಸ್ತಾ ಇದ್ದಾರೆ ಯೂಟ್ಯೂಬ್ ಅಲ್ಲಿ, ಐ ಮೀನ್ ಸೋಷಿಯಲ್ ಮೀಡಿಯಾಲಿ. ಸೊ ಐ ಥಿಂಕ್ ವಿ ನೀಡ್ ಟು ಕೀಪ್ ಆನ್ ಎಜುಕೇಟಿಂಗ್. ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ, ಯಾವ್ದನ್ನ ನೀವು ಒಂದು ಫ್ಯೂ ಐಟಮ್ಸ್ ಇದು ಹಾಳಾಗಿಲ್ಲ, ಇಂಥ ಐಟಮ್ನ ಇನ್ನು ಎಂತ ಅಡಲ್ಟ್ರೇಷನ್ ಆಗಿಲ್ಲ ಅನ್ನುವಂಥದ್ದು ಯಾವ್ದನ್ನ ಹೇಳಿ. ಬಿಕಾಸ್ ನಾವು ಯಾವ ಹರ್ಡ್ ಮಿಲ್ಕ್ ಅಡಲ್ಟ್ರೇಟ್ ಆಗಿದೆ, ರೈಸ್ ಅಡಲ್ಟ್ರೇಟ್ ಆಗಿದೆ, ಯು ಫೈಂಡ್ ಎನಿಥಿಂಗ್ ಅದರಲ್ಲಿ ಯಾವುದೋ ಒಂದು ಮಿಕ್ಸರ್ ಹಾಕವ್ರೆ, ಸಮಥಿಂಗ್ ವಿಚ್ ಯು ಫೀಲ್ ದಟ್ ಆಸ್ ಅ ನ್ಯೂಟ್ರಿಷನಿಸ್ಟ್ ನಾನು ಚೆಕ್ ಮಾಡಿಸಿದ್ದೀನಪ್ಪ ಇನ್ ಆಲ್ ದ ಪ್ಲಾಟ್ಫಾರ್ಮ್ಸ್ ಅಂತ. ಸರ್ ಎಲ್ಲಾನು ಅಡಲ್ಟ್ರೇಟೆಡ್ ಆಗಿರುತ್ತೆ, ಆಗಿರಲ್ಲ, ಎರಡು. ಇಟ್ಸ್ ಅ ಕಾಂಟ್ರವರ್ಷಿಯಲ್ ಕ್ವಶನ್. So which one you get is you're lucky? Yeah, for example, ಇವಾಗ ನಾವು ಎಲ್ಲಿ ತಗೋತೀವಿ ಅನ್ನೋದು ತುಂಬ ಮುಖ್ಯ. ನಾನು ನನ್ನ ಪೇಷಂಟ್ಸ್ಗೆ ಆ್ಯಪಲ್ ವಿತ್ ಸ್ಕಿನ್ ತಿನ್ನಿ ಅಂದ ತಕ್ಷಣ
ಎಲ್ಲಾರ ಮುಖ ಚಿಕ್ಕದಾಗ ಹೋಗ್ಬಿಡುತ್ತೆ. ಮೇಡಮ್ ಸ್ಕಿನ್ ಅದು ವ್ಯಾಕ್ಸ್ ಇರುತ್ತೆ, ಬಿಕಾಸ್ ವ್ಯಾಕ್ಸ್ ಇರುತ್ತೋ ಇಲ್ವೋ ಸೆಕೆಂಡ್ರಿ. ಅವ್ರು ಎಷ್ಟು ವಿಡಿಯೋ ನೋಡ್ಬಿಟ್ಟಿರ್ತಾರೆ ವ್ಯಾಕ್ಸ್ದು ಅಂದ್ರೆ ಅದ್ರಲ್ಲಿ ವ್ಯಾಕ್ಸ್ ಇಲ್ಲದೆ ಹೋದ್ರು ಅವ್ರು ವ್ಯಾಕ್ಸ್ ಇರುತ್ತೆ ಅನ್ಕೊ. ಇಲ್ಲ ಮೇಡಮ್, ನಾನು ಚೆಕ್ ಮಾಡಿದ್ದೀನಿ, ವ್ಯಾಕ್ಸ್ ಇಲ್ದಿರೋ ಆಪಲ್ ಸಿಗ್ತಿಲ್ಲ. ಇಲ್ಲ ಸರ್, ಖಂಡಿತ ನಾನು ಕೊಡಿಸ್ತೀನಿ ಬನ್ನಿ. ಈಗ ನಿಮ್ಮ ಹತ್ರ ಡಯಟ್ ಚಾರ್ಟ್ ತಗೊಳ್ಳದೆ ಆಪಲ್ಗೂ ಇಲ್ಲದೆ ಬರಬೇಕು. ಇಲ್ಲ, ನಾವು ವಿ ಹ್ಯಾವ್ ಟು ಎನ್ಕರೇಜ್ ಅವರ್ ಫಾರ್ಮರ್ಸ್. ನಮ್ಮ ರೈತರನ್ನ ನಾವು ತಗೊಂಡಾಗ ಅವರಷ್ಟು ಅಡಲ್ಟ್ರೇಟ್ ಮಾಡಲ್ಲ ಅನ್ಕೋತೀನಿ. ಅಲ್ಲ, ರೈತರು ಮಾಡಲ್ಲ. ಇಲ್ಲಿ ಪ್ರಶ್ನೆ ಬಂದು ಯಾರು ಹಾಳು ಮಾಡ್ತಿರೋದು ಅಂದ್ರೆ ಯಾರು ತಗೊಂಬರ್ತಾರೆ. ಈಗ ರೈತ ಹೇಳ್ತಾನೆ, ನೋಡಪ್ಪ ನೀನು ಆ್ಯಪಲ್ಲು 3 days ಅಥವಾ 7 days ಇರ್ತದೆ, ಯು ಕ್ಯಾನ್ ಟೇಕ್ ಇಟ್ ಇನ್ ದಿಸ್ ವೇ ಅಂತ. ಅವ್ನು ಯಾರು ಮಾರೋನಿದ್ದಾನೆ, ಈ ವಾಂಟ್ ಟು ಪುಲ್ ಇಟ್ ಫಾರ್ 45 days. ಸೊ 45 daysಗೆ ಅವನೇನು ಮಾಡಬೇಕು, ಮಧ್ಯದಲ್ಲಿ ಮಾಡ್ತಾನೆ ಹೊರತು ಇಲ್ಲಿ ನಾವು ರೈತರನ್ನ ಬ್ಲೇಮ್ ಮಾಡಲ್ಲ. ಈವನ್ ಫಾರ್ ಬನಾನಾ. ಹೌದು ಸರ್, ರೈತರು ಬ್ಲೇಮ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಕಡೆ ಅವ್ರಿಗೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ. GKVKಲಿ ಪ್ರತಿ 1 ತಿಂಗಳಿಗೋ ಏನೋ ಸೇಲ್ ಮಾಡಕ್ಕೆ. ಹೌದು, ತಿಂಗಳು ಫಸ್ಟ್ ಭಾನುವಾರ, ಶನಿವಾರ ಭಾನುವಾರ 2 ದಿನಾನು ಸಂತೆ ತರ ಇರುತ್ತೆ. ಆಮೇಲೆ ಆರ್ಗ್ಯಾನಿಕ್ ಶಾಪ್ಸ್ಗಳಿದೆ. ಎಲ್ಲ ಆರ್ಗ್ಯಾನಿಕ್ ಶಾಪ್ಸಲ್ಲೂ ಒಳ್ಳೇದು ಮಾರ್ತಾರೆ ಅಂತಿಲ್ಲ ನಾನು ಹೇಳೋದು. ಆಮೇಲೆ ರೈತರುಗಳಿಗೆ ಈ ಸಂಡೇಸ್ ಎಲ್ಲಿ ಮೋಸ್ಟ್ಲಿ ನೀವೆಲ್ಲ ಚೆಕ್ ಮಾಡ್ತೀರಾ ಮೇಡಮ್? ಅಂದ್ರೆ ಇಂಥ ಶಾಪು ಈ ರೀತಿ ಮಾಡ್ತಾರೆ. ಖಂಡಿತ ವೆರಿ ಆಲ್ಟರ್ನೇಟಿವ್ ವೇಸ್ ಟು ಎಕ್ಸ್ಪೆರಿಮೆಂಟ್. ಆಲ್ಟರ್ನೇಟಿವ್ ವೇಸ್ ಅಂದ್ರೆ ಇವಾಗ ನಾವು ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಸರ್. ಅದು ಆ್ಯಪಲ್ ಫಾರ್ ಎಕ್ಸಾಂಪಲ್, ಹೌ ಫ್ರೆಶ್ ಇಟ್ ಇಸ್ ಆ್ಯಂಡ್ ಹೌ ಏನು ಮೇಕಪ್ ಮಾಡಿದ್ದಾರೆ ಅದಕ್ಕೆ ಅಂತ ಗೊತ್ತಾಗುತ್ತೆ. ಈ ಜೆನ್ಯೂನ್ ರೈತರು ಇಟ್ಕೊಂಡಿರ್ತಾರೆ ನೋಡಿ ಅಂಗಡಿ, ಅವ್ರುಗಳು ಜೆನ್ಯೂನ್ ಪ್ರಾಡಕ್ಟ್ಸ್ ಕೊಡ್ತಾರೆ. ಸೊ ವಿ ಗೋ ಟು ಅ ಸೊಫಿಸ್ಟಿಕೇಟೆಡ್ ಮಾಲ್, ವಿ ಗೆಟ್ ಸೊಫಿಸ್ಟಿಕೇಟೆಡ್ ಪ್ರಾಡಕ್ಟ್ಸ್. ಅಲ್ಲೂ ಸಿಗುತ್ತೆ, ಅಲ್ಲೂ ಆರ್ಗ್ಯಾನಿಕ್ ಸಿಗುತ್ತೆ, ಬಟ್ ನಿಮ್ಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಯು ವಿಲ್ ವೈಂಡ್ ಅಪ್ ವಿತ್ ವೆರಿ ಈಸಿ ಬಿಲ್ಲಿಂಗ್. ಸೊ ಹಾಗೆ ಫಾರ್ ಎಕ್ಸಾಂಪಲ್ ಇವಾಗ ಫ್ರೋಝನ್ ಮೀಟ್ ತಿನ್ನಲೇಬಾರ್ದು ಅಂತಾರೆ, ಬಟ್ ವಾಟ್ ಈಸ್ ದ ಮೆಥಡ್ ಇಟ್ ಹ್ಯಾಸ್ ಬೀನ್ ಯೂಸ್ ಟು ಫ್ರೋಝನ್ ಮಾಡೋಕ್ಕೆ, ದಟ್ ಡಿಪೆಂಡ್ಸ್. ಯಾಕಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಅವರು 1 month 2 months ಫ್ರೀಸ್ ಮಾಡ್ಕೊಂಡು ತಿಂತಾರೆ. ಕರೆಕ್ಟ್. ಇಲ್ಲಿ ಐ ಡೋಂಟ್ ಥಿಂಕ್ 7 days ಫ್ರೀಸಿಂಗ್ ಆಲ್ಸೋ ವುಡ್ ಬಿ ವೆರಿ ಡಿಸಾಸ್ಟರ್. ಬಿಕಾಸ್ ಇಟ್ ಈಸ್ ದ ಮೆಥಡ್ ವಾಟ್ ಇಟ್ ಈಸ್ ಫ್ರೋಝನ್. ಸೊ ನಾವು ಅದನ್ನು ಚೂಸ್ ಮಾಡಬೇಕು. ವಿ ಹ್ಯಾವ್ ಟು ಚೂಸ್ ದ ಪ್ರಾಪರ್ ಮೆಥಡ್ ಆಫ್ ಪ್ರಿಸರ್ವೇಷನ್. ಅವಾಗಷ್ಟೇ ನಾವು ಅದನ್ನು ಪ್ರಿಸರ್ವ್ ಮಾಡೋ ಟೆಕ್ನಿಕ್ ಕರೆಕ್ಟ್ ಆಗಿದ್ರೆ ಫುಡ್ ಆಲ್ಸೋ ವಿಲ್ ಬಿ ವೆರಿ ಗುಡ್. ಮೇಡಮ್, ಈ ಭಾರತ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಕ್ವಾಲಿಟಿ ಆಫ್ ಒಂದು ಕ್ವಾಲಿಫೈಡ್ ನ್ಯೂಟ್ರಿಷನ್ ಏನಿರಬೇಕು ಸರ್? ಇವಾಗ ನೀವು ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮಗುಗೆ ಏನೋ ಅಲರ್ಜಿ ಆಯಿತು. ಸೊ ನೀವು ಫಸ್ಟ್ ಏನು ನೋಡ್ತೀರಾ? ನಾರ್ಮಲ್ ಬೇಸಿಕ್ ಪೀಡಿಯಾಟ್ರಿಷಿಯನ್ ನೋಡ್ತಿರೋ, MD ಮಾಡಿರೋರು ನೋಡ್ತಿರೋ, DM ಮಾಡಿರೋರು ನೋಡ್ತಿರೋ? MD. ಅದೇ ಥರ ನ್ಯೂಟ್ರಿಷನಿಸ್ಟು ಅಷ್ಟೇ. ನಮ್ಮ ಹೆಸರು ಹಾಸ್ಪಿಟಲಲ್ಲಿ ಡಾಕ್ಟರ್ ಲಿಸ್ಟಲ್ಲಿ ಇಲ್ಲದೆ ಇರ್ಬೋದು, ಬಟ್ ನಾವು 100% ಕೊಡ್ತೀವಿ ಸರ್ ನಮ್ಮ ಪ್ರೊಫೆಷನ್ಗೆ ಆ್ಯಸ್ ಅ ನ್ಯೂಟ್ರಿಷನಿಸ್ಟ್. ಬಟ್ ಸಿ, ಎವ್ರಿಬಡಿ ಸೇಸ್ ದ ಸೇಮ್ ಥಿಂಗ್. ಅದೇ ಪ್ರಾಬ್ಲಮ್ ಆಗಿರೋದು ಇವತ್ತಿನ ಸಮಾಜ. ಏನಾಗಿದೆ, ನನ್ನ ಅಣ್ಣನ ಸ್ವಂತ ತಮ್ಮನ ತಂಗಿಯ ಮಗಳ ಇವಳ ನಿಮಗೆ ತುಂಬ ಒಳ್ಳೆಯ ನ್ಯೂಟ್ರಿಷನಿಸ್ಟು, ನಾನು ಏನು ಕೇಳಕ್ಕೆ ಹೋಗೋದಿಲ್ಲ. ಹೌದಾ, ಆಯಿತು, ಒಂದೊಂದು ಸಣ್ಣ ಆಗಬೇಕು ಮಾಡಿ ಏನು ಹೇಳಿ. ಅದು ಏನು ನಾವು ಕನ್ಸಲ್ಟು ಮಾಡೋದಿಲ್ಲ. ಓವರ್ ದ ಫೋನ್ ಏನು ತಿನ್ನಬೇಕು, ಬೆಳಿಗ್ಗೆ ಎದ್ದು ಕುಂಬಳಕಾಯಿ ಜ್ಯೂಸ್ ಕುಡಿದ್ಬಿಡು ರಾಘವೇಂದ್ರ, ನೀನು ಇಮ್ಮಿಡಿಯೇಟಾಗಿ ಸಣ್ಣಗೆ ಹೋಗ್ಬಿಡ್ತೀಯಾ ಅಂತ. ಇಲ್ಲ ಸರ್, ಆ್ಯಕ್ಚುಲಿ ರಿಜಿಸ್ಟರ್ಡ್ ಡಯಟಿಷಿಯನ್ ಅಂತ ಇರುತ್ತೆ. ಅದಕ್ಕೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲ ಅಂದರೆ ದೇ ಶುಡ್ ಬಿ ಅ PhD ಹೋಲ್ಡರ್. PhD ಮಾಡಿದಾಗ ಏನಾಗುತ್ತೆ, ರಿಸರ್ಚ್ ಮಾಡಿರ್ತೀವಿ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ನಾವು ರಿಸರ್ಚ್ ಮಾಡಿ ತುಂಬ ಕಾನ್ಫರೆನ್ಸಸ್ ಅಟೆಂಡ್ ಮಾಡಿ ಅದರಲ್ಲಿ ನಾವು ಪೇಪರ್ ಪ್ರೆಸೆಂಟ್ ಮಾಡಿ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಅಥವಾ ಡಿಫ್ರೆಂಟ್ ವೈಡ್ ಸ್ಪ್ರೆಡ್ ಓದಿರ್ತೀವಿ ನಾವು ಅದನ್ನು. ಸೊ ಹಾಗಾಗಿ ಸ್ಪೆಷಲಿಸ್ಟ್ ಇದರ್ PhD ಮಾಡಬೇಕು, ಇಲ್ಲ ರಿಜಿಸ್ಟರ್ಡ್ ಡಯಟಿಷಿಯನ್ ಆದಾಗ ಏನಾಗುತ್ತೆ, ಅವ್ರಿಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ 8 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾಗ ತುಂಬಾ ತರದ ಪೇಷಂಟ್ಸ್ನ ನೋಡಿರ್ತಾರೆ. ಹಂಗಾಗಿ ಅವ್ರಿಗೆ ಗೊತ್ತಿರುತ್ತೆ ಏನು ಎತ್ತ, ಯಾವ ಪೇಷಂಟ್ಗೆ ಏನು ಪ್ರಿಸ್ಕ್ರೈಬ್ ಮಾಡಬೇಕು ಅಂತ. ಸೊ ಇದೆರಡು ಅಂಶ ನೋಡಬೇಕಾಗುತ್ತೆ. ಬಟ್ ಇವಾಗ ಒಂದು ವಿಪರ್ಯಾಸ ಏನಂದರೆ, ಹಲವಾರು ಹಾಸ್ಪಿಟಲ್ಗಳು, ದೊಡ್ಡ ಹಾಸ್ಪಿಟಲ್ಗಳಲ್ಲೇ PG ಡಿಪ್ಲೊಮಾ ಮಾಡಿ 10 ತಿಂಗಳು ಡಯಟಿಟಿಕ್ಸ್ ಕೋರ್ಸ್ ಮಾಡಿರೋರನ್ನ ಡಯಟಿಷಿಯನ್ ಅಂತ ತಗೋತಾ ಇದ್ದಾರೆ. ಎಲ್ಲಿ ತಗೊಂತಿದ್ದಾರೆ? ಸುಮಾರು ದೊಡ್ಡ ಹಾಸ್ಪಿಟಲ್ಗಳಲ್ಲೇ ತಗೋತಾ ಇದ್ದಾರೆ ಸರ್. PG ಡಿಪ್ಲೊಮಾ
PG ಡಿಪ್ಲೊಮೊ ಇನ್ ಡಯಟೆಟಿಕ್ಸ್ ಅಂತ, ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್ ಅಂತ ಅದು ಕೋರ್ಸ್ ಇದೆ. ಬೋತ್ ಆಫ್ಲೈನ್ ಆನ್ಲೈನ್ ಎರಡೂ ಇದೆ ಅದು. ಬಟ್ ಅವರು ಪ್ರಾಕ್ಟಿಕಲ್ಸ್ಗೆ ಹೋಗಬೇಕಾಗುತ್ತೆ ಆಫ್ಲೈನು. ಸೊ ಅದು ಮಾಡಿರೋರ್ನು ಅವರು ಆ್ಯಸ್ ಅ ಡಯಟಿಷಿಯನ್ ಅಂತ ಅಪಾಯಿಂಟ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಐ ಥಿಂಕ್ ನಾಟ್ ಕರೆಕ್ಟ್. ಯಾಕಂದರೆ ಅವ್ರು ಇನ್ನೂ ತುಂಬ ಕಲಿಯೋದಿರುತ್ತೆ, ಓದೋದಿರುತ್ತೆ ಫಸ್ಟ್. ಸೆಕೆಂಡ್ ಥಿಂಗು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಅವ್ರು ಏನು ಮಾಡ್ತಾರೆ, ದೇ ವಿಲ್ ಸ್ಟಿಕ್ ಆನ್ ಟು, ಆರ್ ಅವರು ಪ್ರಿಂಟೆಡ್ ಡಯಟ್ ಚಾರ್ಟ್ನ ಕೊಡೋಕ್ಕೆ ಶುರು ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಹಳ್ಳಿ ಜನಗಳಿಗೆ ಬ್ಲೂಬೆರಿ ಅಂದ್ರೇನು, ಕ್ರಾನ್ಬೆರಿ ಅಂದ್ರೇನು ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಯೂರಿನರಿ ಇನ್ಫೆಕ್ಷನ್ ಆಗಿರುತ್ತೆ ಅಂದ್ಕೊಳ್ಳಿ, ಕ್ರಾನ್ಬೆರಿ ಜ್ಯೂಸ್ ಇಸ್ ವೆರಿ ಗುಡ್ ಫಾರ್ ಯೂರಿನರಿ ಇನ್ಫೆಕ್ಷನ್. ಸೊ ಕ್ರಾನ್ಬೆರಿ ಅಂದರೆ ಏನು ಅಂತ ಹೇಳಬೇಕಲ್ವ ನಾವು ತಿಳಿಸಿ. ಇವಾಗೊಬ್ಬರು ಹಳ್ಳಿಯಿಂದ ಯಾರೋ ಬಂದರು, ಅವ್ರಿಗೆ ಯೂರಿನರಿ ಇನ್ಫೆಕ್ಷನ್ ಆಗಿದೆ ಅಂದರೆ ನಾವು ಕ್ರಾನ್ಬೆರಿ ಅಂದರೆ ಏನು ಅಂತ ಹೇಳಿದ್ರೆ, ಅಥವಾ ಅವ್ರಿಗೆ ತೋರಿಸಿದ್ರೆ, ಅಥವಾ ಈ ಜ್ಯೂಸ್ ಇಲ್ಲಿ ಸಿಗುತ್ತೆ ಹೋಗಿ ತಗೊಳ್ಳಿ ಅಂತ ಹೇಳಿದ್ರೆ ಅವರು ಕುಡಿಬಲ್ರು. ಇಲ್ಲ ಬರೀ ಒಂದು ಇದರಲ್ಲಿ ಪ್ರಿಸ್ಕ್ರೈಬ್ ಮಾಡಿ ಪ್ರಿಂಟೆಡ್ ಕೊಟ್ಬಿಟ್ರೆ ಖಂಡಿತ ಅವ್ರು ಫಾಲೋ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಕಲಿ ತಜ್ಞರು ಮತ್ತು ಮಾರುಕಟ್ಟೆ, ಈ ನಂಬಿಕೆ, ಫೇಕ್ ಎಕ್ಸ್ಪರ್ಟ್ಸು ಮತ್ತು ರೀಬಿಲ್ಡಿಂಗ್ ಟ್ರಸ್ಟ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಿಮ್ಸ್. ಇವಾಗೆಲ್ಲ